ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಹೆಸರನ್ನು ಚೇಂಜ್ ಮಾಡಿದ್ದೇನೆ. ನಾನು ಚೇಂಜ್ ಮಾಡುವ ಅಂತ ಆಯಿತು, ಅದಕ್ಕೋಸ್ಕರ ನಂದು ಮೊದಲು ಚಾನಲ್ ಹೆಸರು ಡ್ರೀಮ್ ಗರ್ಲ್ ಅಂತ ಇತ್ತು. ಈಗ ನಾನು ತುಳುನಾಡು ಮನಸ್ಸು ಅಂತ ಹೇಳಿ ಇಟ್ಟಿದ್ದೇನೆ. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಎಲ್ಲರೂ. ಇವತ್ತು ನಾನು ಬೂತಾಯಿ ಮೀನಿದು ಸಾರು ಮಾಡುವಂತ ಇದ್ದೇನೆ. ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ, ಬನ್ನಿ. ಫಸ್ಟ್ ನಾನು ಒಂದು ಪಾತ್ರೆಗೆ ಒಂದು 15-20 ಬೂತಾಯಿ ಮೀನು ತಂದಿದ್ರು, ಅದನ್ನು ಹಾಕ್ತಾ ಇದ್ದೇನೆ. ನೋಡಿ, ಅದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡುವ. ಫಸ್ಟಿಗೆ ನೋಡಿ ನಾನು ಹೇಗೆ ಕ್ಲೀನ್ ಮಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿರ್ಬೋದು, ನಾನು ಮೊದಲ ವಿಡಿಯೋದಲ್ಲಿ ಸಹ ಬೂತಾಯಿ ಮೀನಿದು ಪುಳಿಮುಂಚಿಯನ್ನು ನಿಮಗೆ ತೋರಿಸಿದ್ದೇನೆ ಹೇಗೆ ಮಾಡೋದು ಅಂತ ಹೇಳಿ. ಇದಕ್ಕೆ ಸೇಮ್ ರೀತಿ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಅದರದ್ದು ತಲೆಭಾಗದಿಂದ ಕಟ್ ಮಾಡಿ ಮತ್ತು ಆಚೆ ಈಚೆ ಸೈಡಲ್ಲಿ ಅದರದ್ದು ರೆಕ್ಕೆ ಮತ್ತು ಬಾಲ ಇರ್ತದೆ, ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ. ಮತ್ತು ಒಳಗೆಲ್ಲ ಅದರ ಮೊಟ್ಟೆ ಇರುತ್ತೆ, ಅದನ್ನೊಂದು ಸಪ್ರೇಟಾಗಿ ಇಟ್ಟಿರ್ತೇನೆ. ಅದಂದರೆ ನನಗೆ ತುಂಬಾ ಇಷ್ಟ. ಹಾಯ್ ಎಂಚೊಲ್ಲರ್ ಪೂರೆಲ್ಲ ಸೌಖ್ಯತೆ. ಯಾನ್ ಎನ್ನ ಚಾನಲ್ದ ಪುದರ್ನ ಚೇಂಜ್ ಮಲ್ತದೆ. ಡ್ರೀಮ್ ಗರ್ಲ್ ದಲ್ಪರ್ದು ತುಳುನಾಡು ಮನಸ್ಸೊಂದು ದೀತೆ ಹೆಂಗೆ ಸಪೋರ್ಟ್ ಮಲ್ಪಲೆ. ಬೊಕ್ಕ ಇನಿ ಬೂತಾಯಿ ಮೀನಿಂದ ಸಾರು ಮಲ್ತೊಂದುಲ್ಲೆ ರೇಸ ಬೂತಾಯಿ ಮೀನನ್ನು ಎಂಚ ಕಟ್ ಮಲ್ಪುನಿಂದಂಡು ನಮ್ಮ ತುಳುನಾಡ್ದಾಕ್ಲೆ ಪೂರೆರೆಗ್ಲ ಗೊತ್ತುಂಡತೆ ಎಂಚ ಅಂದಂಡು. ನಮಕ್ ಮೀನು ಇಜ್ಜಿನ ಆಪುನೆ ಇಜ್ಜಿ ಇತ್ತವೇನು ಶೋ ಕೂಡ ದೆಕ್ಕೊಂದುಲ್ಲೆ. ಚೆನ್ನಾಗಿ ತೊಳೆಯುವ ಅದನ್ನು. ಮೀನಿದೊಳಗೆ ಸೈಡಲ್ಲೆಲ್ಲ ಸ್ವಲ್ಪ ಗಲೀಜಿರತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ನೀರಲ್ಲಿ ಕರೆಕ್ಟಾಗಿ ತೊಳೆಯುವ. ಇಲ್ಲದಿದ್ದರೆ ತಿನ್ನುವಾಗ ಸಹ ನಮಗೆ ಬೇಡ ಅಂತ ಆಗ್ತದೆ. ಈಗ ತೊಳೆದು ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ನೋಡಿ, ಮೊಟ್ಟೆ ಸಹ ಇದೆ ಮೀನಿದ್ದು, ಅದನ್ನು ನೋಡುವಾಗಲೇ ಆಸೆ ಆಗುತ್ತೆ ನನಗೆ ತುಂಬಾ. ಬನ್ನಿ ಈಗ ನಾವು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ತೆಗೆಯುವ. ನಾನು ಒಂದು 15-20 ಮೆಣಸು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡುವ. ತುಂಬ ಮೆಣಸಿದ್ರೆ ಖಾರ ಖಾರ ಆಗಿ ಚೆನ್ನಾಗಾಗತ್ತೆ, ಮತ್ತು ಅದರಿಂದ ಸ್ವಲ್ಪ ಫ್ರೈಗೆ ಸಹ ತೆಗಿತೇನೆ ಮಾಡಲಿಕ್ಕೆ, ಅದಕ್ಕೋಸ್ಕರ ಅಷ್ಟು ತಗೊಂಡದ್ದು. ಅದಾದಮೇಲೆ ಒಂದು 2.5 ಸ್ಪೂನ್ ನಾನು ಕೊರಿಯಾಂಡರ್ ತಗೊಂಡಿದ್ದೇನೆ, ಮತ್ತು 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತ್ಯ ತಗೊಂಡಿದ್ದೇನೆ. ಮೀನಿಗೆ ಮೆಂತ್ಯ ಹಾಕಿದರೆ ತುಂಬ ಚೆನ್ನಾಗಾಗತ್ತೆ. ಅದು ಚೆಂದ ಫ್ರೈ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ನಾನು ಸ್ವಲ್ಪ ಮೀನು ಫ್ರೈ ಮಾಡಲಿಕ್ಕೆ ಅಂತ ಹೇಳಿ ಸ್ವಲ್ಪ ತೆಗೆದಿಡ್ತೇನೆ. ಈಗ ಅದಕ್ಕೆ ನಾನು ಟರ್ಮರಿಕ್ ಮತ್ತು ಹುಳಿ ಹಾಕಿದ್ದೇನೆ. ಹುಳಿ ಸ್ವಲ್ಪ ದೊಡ್ಡದೇ ಹಾಕಿದ್ದೇನೆ. ಮೀನಿದ್ದು ಸಾರು ಹುಳಿ ಆದರೆ ತುಂಬಾ ಚೆನ್ನಾಗಾಗತ್ತೆ, ಅದರಿಂದ ಸ್ವಲ್ಪ ತೆಗೆದಿದ್ದೇನೆ. ನೋಡಿ, ನಾನು ಮೀನು ಫ್ರೈಗೆ ಅಂತ ಹೇಳಿ ಅದಕ್ಕೆ ಉಪ್ಪನ್ನು ಸ್ವಲ್ಪ ಹಾಕಿದ್ದೇನೆ. ಅದಾದಮೇಲೆ ಸ್ವಲ್ಪ ರವೆ ಹಾಕ್ತಾ ಇದ್ದೇನೆ. ನೋಡಿ, ರವೆ ಹಾಕಿದರೆ ಮೀನು ಫ್ರೈ ಆದಾಗ ಚೆನ್ನಾಗಿ ಇರುತ್ತೆ ಅಂತ ಅದರ ಮೇಲೆ. ಇಲ್ಲದಿದ್ದರೆ ಅದು ಬಿಟ್ಟು ಖಾಲಿ ಮೀನೇ ತಿನ್ನಲಿಕ್ಕೆ ಚೆನ್ನಾಗಾಗಲ್ಲ. ಇಲ್ಲದಿದ್ದರೆ ರವೆ ಫ್ರೈ ಸಹ ಮಾಡ್ಬೋದು, ಅದು ಸಹ ತುಂಬ ಚೆನ್ನಾಗಾಗತ್ತೆ. ರವೆ ಫ್ರೈ ಮಾಡಿದಾಗ ಅದರದ್ದು ಸಹ ವಿಡಿಯೋ ಮಾಡಿ ಹಾಕ್ತೇನೆ. ಆ ಮಸಾಲಕ್ಕೆ ನಾನು ಒಂದು ಈರುಳ್ಳಿ ತಗೊಂಡಿದ್ದೇನೆ, ಮತ್ತು 5-6 ಎಸಳು ಬೆಳ್ಳುಳ್ಳಿ ಸಹ ಹಾಕಿದ್ದೇನೆ ಕಡಿಯುವಾಗ. ನನಗೆ ಹೇಳಲಿಕ್ಕೆ ಆಗ ಮರೆತೋಯ್ತು. ಮತ್ತು ಏನಂದರೆ ಕಡ್ದಿಟ್ಟ ಮಸಾಲ ಇದೆಯಲ್ಲ, ಅದಕ್ಕೆ ನಾನು ಕೊಕೊನೆಟನ್ನು ಆ್ಯಡ್ ಮಾಡಿದ್ದೇನೆ 1 ಕಪ್ಪಷ್ಟು ಸಾರು ಮಾಡಲಿಕ್ಕಲ್ಲ, ಅದಕ್ಕೋಸ್ಕರ. ಈಗ ನಾನೊಂದು ಮಣ್ಣಿದು ಪಾಟನ್ನು ತಗೊಂಡು, ಇದು ಬಿಸಾಲೆ ಅಂತ ಹೇಳ್ತಾರೆ ತುಳುವಲ್ಲಿ, ಅದನ್ನು ತಗೊಂಡಿದ್ದೇನೆ. ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಿದ್ದೇನೆ. ಅದಕ್ಕೆ ಒಂದು ಆನಿಯನ್ ಹಾಕಿದ್ದೇನೆ. ನೋಡಿ, ಒಂದು ಫುಲ್ ಆನಿಯನ್ ಹಾಕಿದ್ದೇನೆ. ಅದಾದಮೇಲೆ ಅದಕ್ಕೆ 2 ಮೆಣಸು ಸಹ ಹಾಕಿದ್ದೇನೆ, ಉದ್ದಕ್ಕೆ ಇದು ಮಾಡಿದ್ದೇನೆ, ಕಟ್ ಮಾಡಿದ್ದೇನೆ. ಮತ್ತು ಟೊಮೆಟೊ ಸಹ ಹಾಕ್ತಾ ಇದ್ದೇನೆ. ಅದಕ್ಕೆ 1-2 ಟೊಮೆಟೊ ಹಾಕಿದರೂ ಸಹ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಾಗತ್ತೆ. ಅದು ಹುಳಿ ಆದ್ರೇ ಮೀನು ಸಾರು ಚೆನ್ನಾಗಾಗತ್ತೆ. ಒಂಜಿ ಬಿಸಲೆಗೆ ಎಣ್ಣೆ ಪಾಡ್ದು ಒಂಚೂರು ನಮ್ಮ ಒಂದು ನೀರುಳ್ಳಿ ಪಾಡ್ದೆ ಒಂಜಿ, ಬೊಕ್ಕ ಕಾಯಿ ಮುಂಚಿ ಪಾಡ್ದೆ ಉದ್ದಾಗ ಮೂಡ್ತೇವೆನು, ಬೊಕ್ಕ ಟೊಮೆಟೊ ಪಾಡ್ದೆ ರಡ್ಡುಲ ಪಾಡೋಲಿ ಒಂಜಿಲ ಪಾಡೋಲಿ. ನಿಕ್ಲೆಗ್ ಪುಳಿ ಏತು ಬೋಡು ತೂದು ಪಾಡ್ಲೆ ದಾಯ ಪಂಡ ಕೆಲವೆರೆಗೆ ಪುಳಿ ಪಂಡ ಇಷ್ಟೇಜ್. ಬಟ್ ನಮಕ್ ಮೀನ್ದ ರೇಸಾಗ ಪುಳಿ ಪಾಡ್ನ ಮಸ್ತ್ ಟೇಸ್ಟ್. ಬೂತಾಯಿ ರೇಸ ನೀರು ದೋಸೆಗೆ ಪೂರ ಭಾರಿ ಖುಷಿಯಾಪುಂಡು ತಿಮಿಯರೆ. ಇತ್ತೆ ಕಡೆ ರೀತಿ ನಾರೇಪುನು ಪಾಡೊಂದುಲ್ಲೆ ತುಲೆ.
ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದು ಮಸಾಲವನ್ನು ಹಾಕಿದ್ದೇನೆ ನೋಡಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೇನೆ, ರುಚಿಗೆ ಎಷ್ಟು ಬೇಕಷ್ಟು. ಚೆನ್ನಾಗಿ ಇದರಲ್ಲಿ ಸ್ಪೂನಲ್ಲಿ ಕಲಸುವ ಅದನ್ನು. ಶೋಕು ಕಲಪುಗ ಕಲತದ ಉಪ್ಪು ಏತು ಬೋಡು ನಂಡದು ತೂದು ನಮ್ಮ ಪಾಡ್ಗಾಯ್ಕ್ ಅವು ಶೋಕು ಕೊದಿಯಡು ಒಂಜಿ ಪ್ಲೇಟ್ ಮುಚ್ಚಿದ್ದೀಕಾಯ್ಕ್ ಕೊದಿದು ಒಂಜಿ 10-15 ನಿಮಿಷ ಶೋಕು ಕೊದಿ ಉಂಡು. ನಮ್ಮ ಸ್ಲೋಟ್ ದಿಂಡ ಫಾಸ್ಟರ್ ದಿಂಡ ಒಂಜಿ 5 ನಿಮಿಷ ಉಂಡು. ಮೀನು ಬೇಗ ಬೇಯ್ಪುನದ. ಈಗ ಅದು ಕುದ್ದಾದ್ಮೇಲೆ ಅದಕ್ಕೆ ಮೀನನ್ನು ಹಾಕುವ. ನಾನು ಒಂದು ಫ್ರೈ ಮಾಡಲಿಕ್ಕೆ ಒಂದು 7-8 ಇಟ್ಟಿದ್ದೇನೆ, ಮತ್ತು ಉಳಿದದೆಲ್ಲ ರೇಸಕ್ಕೆ ಸಾರಿಗೆ ಹಾಕಿದ್ದೇನೆ ನೋಡಿ. ಈಗ ಬೂತಾಯಿ ಇದು ಸಾರು ರೆಡಿಯಾಗಿದೆ. ನಾನೊಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿದೆ, ಸ್ಮೆಲ್ ಸಹ ಚೆನ್ನಾಗಿ ಬರ್ತಾ ಇದೆ. ತುಂಬ ಬಿಸಿ ಬಿಸಿ ಇದೆ ನೋಡಿ. ಬೌಲಿಗೆ ಹಾಕುವಾಗಲೇ ತುಂಬ ನಿಮಗೆ ನೀರು ದೋಸೆಗೆಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ, ಊಟಕ್ಕೆ ಸಹ ಫ್ರೈ ಎಲ್ಲ. ನನ್ನ ಈ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿದೆ. ನಾನು ಪ್ಲೇಟಿಗೆ ಊಟ ಸಹ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ನನ್ನ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಎಲ್ಲರೂ ನನ್ನ ಚಾನಲನ್ನು ರೆಸಿಪಿ ಎಲ್ಲ ಇಷ್ಟ ಆದರೆ ನನ್ನ ಬೇರೆ ವೀಡಿಯೋಸ್ ಇದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನನಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಏರೇಕ್ ಪೂರ ಏನ ರೆಸಿಪಿ ಇಷ್ಟ ಆತನ ಪೂರ ಎಲ್ಲ ಸಬ್ಸ್ಕ್ರೈಬ್ ಮಲ್ಪಲೆ, ಲೈಕ್ ಮಲ್ಪಲೆ, ಶೇರ್ ಮಲ್ಪಲೆ, ಕಮೆಂಟ್ಲ ಮಲ್ಪೊಲಿ. ನಾನು ನೆಕ್ಸ್ಟ್ ವೀಡಿಯೋ ನಿಕ್ಲೆ ತಿಕ್ಕುವೆ. ಥ್ಯಾಂಕ್ ಯು, ಬಾಯ್.